ಭಾರತದ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಪ್ರಧಾನಮಂತ್ರಿ ಪದವಿಯ ಬಗ್ಗೆ ಮೊದಲು ಪ್ರಸ್ತಾಪಿಸಿದವರು ಸಿಡ್ನಿ ಲೋ. ಪ್ರಧಾನಮಂತ್ರಿಯ ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ. 74ನೇ ಹುದ್ದೆಯು ಪ್ರಧಾನಮಂತ್ರಿ ಹುದ್ದೆ ಮತ್ತು ಮಂತ್ರಿಮಂಡಲದ ರಚನೆಗೆ ಅವಕಾಶ ಕಲ್ಪಿಸಿದೆ. 75ನೇ ವಿಧಿಯು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ನೇಮಕ, ಅರ್ಹತೆ, ಅಧಿಕಾರಾವಧಿ, ಅಧಿಕಾರಗಳ ಬಗ್ಗೆ ವಿವರಿಸುತ್ತದೆ. ವಿಶ್ವದಲ್ಲೇ ಪ್ರಥಮ ಬಾರಿಗೆ ಕ್ಯಾಬಿನೆಟ್ ವ್ಯವಸ್ಥೆ ಜಾರಿಗೆ ತಂದ ದೇಶ ಬ್ರಿಟನ್. ಪ್ರಧಾನಮಂತ್ರಿಯನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಪ್ರಧಾನಮಂತ್ರಿಗೆ ಪ್ರಮಾಣ ವಚನ ಬೋಧಿಸುವವರು ರಾಷ್ಟ್ರಪತಿಗಳು. ಪ್ರಧಾನಮಂತ್ರಿಯ ಅಧಿಕಾರಾವಧಿ 5 ವರ್ಷ. ಪ್ರಧಾನಮಂತ್ರಿಯಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ 25 ವರ್ಷ. ಕೇಂದ್ರ ಮಂತ್ರಿಗಳನ್ನು ನೇಮಕ ಮಾಡುವವರು ರಾಷ್ಟ್ರಪತಿ. ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ರಾಷ್ಟ್ರಪತಿ. ಕೇಂದ್ರ ಮಂತ್ರಿಗಳ ಅಧಿಕಾರಾವಧಿ 5 ವರ್ಷಗಳು. ಕೇಂದ್ರ ಮಂತ್ರಿಗಳಾಗಲು ಕನಿಷ್ಠ ವಯಸ್ಸು 25 ವರ್ಷ. ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು. ಮಂತ್ರಿಮಂಡಲದ ರಚನೆ, ಮಂತ್ರಿಗಳ ನೇಮಕ ಮತ್ತು ವಜಾ, ಖಾತೆಗಳ ಹಂಚಿಕೆ, ಸಚಿವ ಸಂಪುಟದ ಗಾತ್ರ ನಿರ್ಧಾರ, ಮಂತ್ರಿಮಂಡಲದ ಪುನರ್ರಚನೆ, ಕೇಂದ್ರ ಸರ್ಕಾರದ ನಾಯಕ. ಇನ್ನು ಲೋಕಸಭೆಯ ನಾಯಕ, ಸಚಿವ ಸಂಪುಟದ ನಾಯಕ, ರಾಷ್ಟ್ರಪತಿಗೆ ಪ್ರಧಾನ ಸಲಹೆಗಾರ, ಲೋಕಸಭೆ ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರ, ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವೆ ಸಂಪರ್ಕ ಸೇತುವೆ, ರಾಷ್ಟ್ರದ ನಾಯಕ. ಮಂತ್ರಿಮಂಡಲವು ಸಾಮೂಹಿಕವಾಗಿ ಹೊಣೆಯಾಗಿರೋದು ಲೋಕಸಭೆಗೆ. ಮಂತ್ರಿಗಳು ವೈಯಕ್ತಿಕವಾಗಿ ಹೊಣೆಯಾಗಿರೋದು ರಾಷ್ಟ್ರಪತಿಗೆ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಂತರ ಪ್ರಧಾನಮಂತ್ರಿಯಾದವರು: ಮೊರಾರ್ಜಿ ದೇಸಾಯಿ ಮುಂಬೈ ಪ್ರಾವಿನ್ಸಸ್, ಚರಣ್ ಸಿಂಗ್ ಉತ್ತರ ಪ್ರದೇಶ, ವಿ.ಪಿ. ಸಿಂಗ್ ಉತ್ತರ ಪ್ರದೇಶ, ಎಚ್.ಡಿ. ದೇವೇಗೌಡ ಕರ್ನಾಟಕ, ನರೇಂದ್ರ ಮೋದಿ ಗುಜರಾತ್. ಇನ್ನು ರಾಜ್ಯಸಭೆಯ ಸದಸ್ಯರಾಗಿ ಪ್ರಧಾನಮಂತ್ರಿಯಾದವರು: ಇಂದಿರಾ ಗಾಂಧಿ ಆಯ್ಕೆ ಗುಜರಾಲ್, ಎಚ್.ಡಿ. ದೇವೇಗೌಡ, ಮನಮೋಹನ್ ಸಿಂಗ್. ಇನ್ನು ಕೇಂದ್ರ ಸಚಿವರಾಗದೇ ಪ್ರಧಾನಮಂತ್ರಿಯಾದವರು: ರಾಜೀವ್ ಗಾಂಧಿ, ಎಚ್.ಡಿ. ದೇವೇಗೌಡ, ನರೇಂದ್ರ ಮೋದಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಧಾನಮಂತ್ರಿಗಳು: ಜವಾಹರಲಾಲ್ ನೆಹರು 1955, ಗುಲ್ಜಾರಿಲಾಲ್ ನಂದಾ 1997, ಲಾಲ್ ಬಹದ್ದೂರ್ ಶಾಸ್ತ್ರಿ 1966, ಮೊರಾರ್ಜಿ ದೇಸಾಯಿ 1991, ಇಂದಿರಾ ಗಾಂಧಿ 1971, ರಾಜೀವ್ ಗಾಂಧಿ 1991. ಇನ್ನು ಅಟಲ್ ಬಿಹಾರಿ ವಾಜಪೇಯಿ 2015. ಅತಿ ಹೆಚ್ಚು ಅವಧಿ ಪ್ರಧಾನಿಯಾದವರು: ಜವಾಹರಲಾಲ್ ನೆಹರು 17 ವರ್ಷ. ಅತಿ ಕಡಿಮೆ ಅವಧಿ ಪ್ರಧಾನಿಯಾದವರು: ಎ.ಬಿ. ವಾಜಪೇಯಿ. ಎರಡು ಬಾರಿ ಹಂಗಾಮಿ ಪ್ರಧಾನಿಯಾದವರು: ಗುಲ್ಜಾರಿಲಾಲ್ ನಂದಾ. ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ: ಮೊರಾರ್ಜಿ ದೇಸಾಯಿ. ಅತಿ ಹೆಚ್ಚು ಬಾರಿ ಪ್ರಮಾಣ ವಚನ ಸ್ವೀಕರಿಸಿದವರು: ಇಂದಿರಾ ಗಾಂಧಿ. ಪ್ರಧಾನಮಂತ್ರಿಯಾದ ಮೊದಲ ಕನ್ನಡಿಗ: ಎಚ್.ಡಿ. ದೇವೇಗೌಡ. ದಕ್ಷಿಣ ಭಾರತದಿಂದ ಆಯ್ಕೆಯಾದ ಪ್ರಥಮ ಪ್ರಧಾನಮಂತ್ರಿ: ವಿ.ಪಿ. ನರಸಿಂಹರಾವ್. ಅಧಿಕಾರದ ಅವಧಿಯಲ್ಲಿದ್ದಾಗಲೇ ಮರಣ ಹೊಂದಿದ ಪ್ರಥಮ ಪ್ರಧಾನಿಗಳು: ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ.